ಹಾಯ್ ಹಲೋ ರೈತ ಬಂಧುಗಳೇ. ಸೊ ನಮಸ್ಕಾರ ರೀ, ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾ ಎಲ್ಲಂದ್ರೆ ಗೊತ್ತೀರಿ, ಬಿಜಾಪುರ ಡಿಸ್ಟಿಕ್ ಇಂಚಗೇರಿ ಗ್ರಾಮದೊಳಗೆ ಅದೀನಿ. ಸೊ ಇಂಚಗೇರಿ ಗ್ರಾಮದೊಳಗೆ ನಮ್ಮ ಅಣ್ಣವರು ನಾಗೇಶ್ ಅಣ್ಣ ಅಂತ ಹೇಳಿರಿ. ಸೊ ಇವರು ಹೊಲದೊಳಗೆ ನಾ ಇವತ್ತು ಅದೀನಿ ಪ್ರೆಸೆಂಟ್ ಆಗಿ. ಸೊ ಯಾಕಂದ್ರೆ ಇವರು ಬಾಡ್ ಅಂದ್ರೆ ಏನ್ರಿ, ಎಲ್ಲ ರೀತಿಯ ತರಕಾರಿ ಬೆಳೆಯೋದ್ರೊಳಗೆ ನಂಬರ್ 1 ಅದಾರ. ಸೊ ಅವ್ರ ಹೊಲಕ್ಕೆ ನಾ ಇವತ್ತು ಬಂದೀನಿ. ಸೊ ಅವ್ರು ಯಾವ್ಯಾವ ಬೆಳೆಗೆ ಯೂಸ್ ಮಾಡ್ತಾರ ಮತ್ತು ಯಾವ ರೀತಿ ರಿಸಲ್ಟ್ ಅದ ಮತ್ತು ಅದನ್ನು ಯಾವ ರೀತಿ ಅವರು ಲಾಭವನ್ನು ತೊಗೊಂಡಾರ, ಖರ್ಚು ಎಷ್ಟು ಅದ ಅನ್ನೋದನ್ನು ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋನು. ಯಾಕಂದ್ರೆ ಬೆಳೆನೂ ಕೂಡ ಲೈವ್ ಆಗಿ ನಿಮಗೆ ಇವತ್ತು ನಾನು ತೋರ್ಸಕ್ಕೆ ಬಂದಿದ್ದೀನಿ. ಸೊ ಬರ್ರಿ ನಾವು ಬೆಳೆ ಕಡೆ ಹೋಗೋಣ. ಸೊ ನಾಗೇಶ್ ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಹಾಂ, ಸೊ ಇದು ಈಗ ನೀವು ಯಾವ್ಯಾವ ಬೆಳೆಗಳಿಗೆ ಯೂಸ್ ಮಾಡಾಕತ್ತೀರಿ? ಇದು ಚೌಳಿಕಾಯಿ, ಟೊಮ್ಯಾಟೊ, ಹಾಂ ರೀ, ಬದ್ನಿಕಾಯಿ, ಹಾಗಲಕಾಯಿ. ಹಾಂ, ಈಗ ಸರ್ ನೋಡ್ರಿ, ಅವರು ಸದ್ಯ ಪ್ರೆಸೆಂಟ್ ಅವ್ರ ಹೊಲದೊಳಗೆ ಇರತಕ್ಕಂಥದ್ದು ಒಂದು ಬದನೆಕಾಯಿ, ಚೌಳಿಕಾಯಿ ಮತ್ತು ಟೊಮೆಟೊ ಮತ್ತು ಹಾಗಲಕಾಯಿ. ಸೊ ಇವೆಲ್ಲ ಬೆಳೆಗಳಿಗೆ ಅವರು ಯುವ ಕಿಸಾನ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಇವತ್ತು ನೀವು ಲೈವ್ ಆಗಿ ನೋಡ್ಬೋದು ಅವರು ಯಾವ ರೀತಿ ಇವಕ್ಕೆ ಸ್ಟಾರ್ಟಿಂಗ್ ಹಿಡಿದು ಎಂಡ್ ತನಕ ಇಲ್ಲಿವರೆಗೂ ಯಾವುದೇ ಥರನಾಗಿ ರಾಸಾಯನಿಕ ಹಾಕ್ಲಾರ್ದೆ ಬೆಳೆಸಿರೋದನ್ನ ಅವ್ರು ಯಾವ ರೀತಿ ಮಾಡ್ಯಾರ, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡ್ಯಾರ ಅನ್ನೋದನ್ನು ಕೂಡ ನಾನು ನಿಮ್ಗೆ ಅವ್ರ ಕಡೆಯಿಂದ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಗೇಶ್ ಅಣ್ಣವರ, ಇವು ಹಚ್ಚಿದ ಕೂಡಲೇ ಇದನ್ನು ಸ್ಟಾರ್ಟಿಂಗ್ ಯಾವ ರೀತಿ ಹಚ್ಚಿದ್ರಿ? ಸ್ಟಾರ್ಟಿಂಗ್ ನಾವು ಅಗ್ಗಿ ಹಚ್ಚುವಾಗ ಹಾಂ ರೀ, ಡೆವಲಪರು, ಗ್ರೋತ್ 3 ಮಿಕ್ಸ್ ಮಾಡಿ ಡ್ರಿಂಚಿಂಗ್ ಮಾಡಿ ಹಾಕಿದ್ವಿ. ಎಸ್ ಸರ್. ಡೆವಲಪರು, ಗ್ರೋತು ಏನು ಮಾಡ್ಯಾರಿ, ಡ್ರಿಂಚ್ ಮಾಡ್ಯಾರಿ. ಡ್ರಿಂಚ್ ಮಾಡಿ ಅಗಿಗಳನ್ನ ನೆಡಲಾಗಿದೆ. ಹೌದ್ರಿ, ಬೀಜೋಪಚಾರ ಮಾಡಿ ಸ್ಟಾರ್ಟಿಂಗ್ ಹಚ್ಚಾರ. ನೆಕ್ಸ್ಟ್ ಸರ್ ಯಾವ ತರನಾಗಿ ಮತ್ತೆ ನೀವು ನೆಕ್ಸ್ಟ್ ಡೋಸ್ ಅನ್ನು ಯಾವ ಟೈಮಿಗೆ ಕೊಟ್ರಿ? ಮತ್ತೆ ಒಂದು ವಾರ ಬಿಟ್ಟಿಗೆ ಡ್ರಿಂಚಿಂಗ್ ಮಾಡಿದ್ವಿ, ಡೆವಲಪರ್, ಗ್ರೋತ್. ಮತ್ತೆ ಒಂದು ವಾರ ಅಗಿ ಹಚ್ಚಿ ಮತ್ತೆ ಒಂದು ವಾರಿಗೆ ಡೆವಲಪರ್ ಮತ್ತೆ ಗ್ರೋತ್ ಮತ್ತೆ ಏನು ಮಾಡ್ಯಾರಿ, ಡ್ರಿಂಚ್ ಮಾಡಿದ್ದಾರೆ. ಸೊ ಬೆಳೆಯಲ್ಲಿ ಸೊ ಇವತ್ತಿಗೆ ನಾಗೇಶನ್ನ ತೋರಿಸ್ಬೋದು ನಮ್ಮ ರೈತರಿಗೆ ಚೌಳಿಕಾಯಿ ಯಾವ ರೀತಿ ಅದ, ಮತ್ತೆ ಈ ಚೌಳಿಕಾಯಿಗೆ ಎಷ್ಟು ಸ್ಪ್ರೇ ಆಗ್ಯಾವ? ಚೌಳಿಕಾಯಿಗೆ ಈಗ 3 ಸ್ಪ್ರೇ ಆಗ್ಯದ್ರಿ. 3 ಸ್ಪ್ರೇ ಆಗ್ಯದ್ರಿ. 3 ಸ್ಪ್ರೇ ಒಳಗೆ ನೀವು ನೋಡ್ಬೋದು. ರೈತ ಬಂಧುಗಳೇ ಸ್ವಲ್ಪ ಮುಂದೆ ಬರ್ರಿ, ನಾನು ಇವತ್ತು ಲೈವ್ ಆಗಿ ತೋರ್ಸಕ್ಕೆ ಬಂದೀನಿ. ಯಾಕಪ್ಪ ಅಂದ್ರೆ ಎಷ್ಟೋ ಜನರಿಗೆ ಡೌಟ್ ಇರ್ತದೆ, ನಮ್ಮ ಯುವ ಕಿಸಾನ್ ಬಳಸಿದ್ರೆ ರಿಸಲ್ಟ್ ಬರಂಗಿಲ್ಲ, ಯಾವ ರೀತಿ ಬೆಳೆ ಬರ್ತದ ಅಂತೇಳಿ. ನೀವು ನೋಡ್ಬೋದು, ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಚಾಲು ಅದ್ರಿ. ಈಗ ಹಾರ್ವೆಸ್ಟಿಂಗ್ ಚಾಲು ಅದ, ನೀವು ನೋಡಾಕತ್ತೀರಿ. ಒಂದು ವಾರದಾಗ 2 ಕಟ್ಟ ಹೋಗ್ತದೆ ನೋಡ್ರಿ. ಒಂದು ವಾರದಲ್ಲಿ 2 ಕಟ್ಟ, ಒಂದು ವಾರದೊಳಗೆ 2 ಕಟ್ಟ. ಸರ್ ನಾಗೇಶ್ ನನಗೆ ಹೇಳ್ರಿ, ಈ ಒಂದು ಹೊಲದೊಳಗೆ ಎಷ್ಟು ಎಕರೆ ಅದ್ರಿ ಇದು? ಇದು 2 ಎಕರೆ, 3 ಎಕರೆ ಅದ. 2 ಎಕರೆ ಕಾಯಿಪಲ್ಲೆ, 2 ಎಕರೆ ಕಾಯಿಪಲ್ಲೆ ಅದ್ರಿ. ಟೋಟಲ್ 3 ಎಕರೆ ಹೊಲ ಅದ. 3 ಎಕರೆ ಒಳಗೆ 2 ಎಕರೆ ಕಾಯಿಪಲ್ಲೆನೇ ಐತಿ. ಸೊ ಇದು ಬಾಡ ಟಮಾಟಿ ಇದು 1 ಎಕರೆ ಆಗ್ತದ್ರಿ. ಹೌದ್ರಿ. ಸೊ ಈ 1 ಎಕರೆ ಸಲುವಾಗಿ ನಾಗೇಶ್ ನೀವು ಇಲ್ಲಿವರೆಗೂ ಎಷ್ಟು ಖರ್ಚು ಮಾಡಿದ್ರಿ? ಇಲ್ಲಿವರೆಗೂ 2 ಡೋಸ್. ಓನ್ಲಿ 2 ಡೋಸ್? ವಿಚಿತ್ರ ಬರೀ 2 ಡೋಸ್, 1 ಗ್ರೋತ್, 2 ಗ್ರೋತ್, 2 ಕಿಂಗ್, 2 ಡೆವಲಪರ್, ಓನ್ಲಿ 2 ಡೋಸ್ ಇಲ್ಲಿವರೆಗೂ ಅವ್ರು ಬಳಸ್ಯಾರ ಅಂತ್ರಿ. ಸೊ ನಾವು ನೋಡೋಣ ಯಾವ ರೀತಿ ಅದ. ಇವತ್ತು ನೋಡ್ಬೋದು ನೀವು ಬದ್ನಿಕಾಯಿ ನೋಡ್ರಿ, ಈಗ ಚೌಳಿಕಾಯಿ ನೋಡಿದ್ರಿ, ಈಗ ನೆಕ್ಸ್ಟ್ ಬದ್ನಿಕಾಯಿ ನೋಡ್ಬೋದು ಯಾವ ರೀತಿ ಬೆಳೆಸ್ಯಾರ ಅಂತೇಳಿ. ನಾಗೇಶಣ್ಣ, ನಮ್ಮ ರೈತರಿಗೆ ಕ್ಲಿಯರ್ ಕಟ್ ಹೇಳ್ರಿ, ಇದಕ್ಕೇನ್ರಿ ರಾಸಾಯನಿಕ ಗೊಬ್ಬರ ನೀವು ಬಳಸಿರೇನ? ಯಾಕಂದ್ರೆ ನಾವು ನಿಮಗೆ ಹೇಳಿರ್ತೀವಂತ ಎಷ್ಟೋ ಜನ ತಿಳ್ಕೊಂಡಿರ್ತಾರ, ಇವ್ರು ಮಾತಾಡಿರ್ತಾರ ಮೊದಲು ಅಂತೇಳಿ. ನಾನು ಯಾವುದೇ ತರನಾಗಿ ಮಾತಾಡಿಲ್ಲ, ಯಾಕಂದ್ರೆ ಅವರು 2-3 ವರ್ಷ ಆಯ್ತು ಸತತವಾಗಿ ಬಳಸಾಕತ್ತಾರ. ನಾನು ಯಾವಾಗ ಕೆಲಸ ಚಾಲೂ ಮಾಡೋಣ ಅವತ್ತಿನ ಹಿಡಿದು ಅವ್ರು ನಮ್ಮ ಯುವ ಕಿಸಾನ್ ಬಳಸಾಕತ್ತಾರ. ಸೊ ಅವ್ರಿಗೆ ಲೈವ್ ಆಗಿ ಗೊತ್ತದ ಇದು ಯಾವ ರೀತಿ ಪವರ್ಫುಲ್ ಕೆಲಸ ಮಾಡ್ತದೆ ಅಂತೇಳಿ. ಸೊ ನೀವು ನೋಡ್ಬೋದು ರೈತ ಬಂಧುಗಳೇ, ಮುಂದೆ ಬರ್ರಿ ಯಾವ ರೀತಿ ಅದ ನೋಡ್ರಿ. ಇದು ಬದ್ನಿಕಾಯಿ ಗಿಡ, ಇದು ಎಷ್ಟು ದಿವಸ ಬದ್ನಿ ಗಿಡ ಆದ್ರಿ ಸರ್? ಇದು 2 ತಿಂಗಳು. 2 ತಿಂಗಳು ಬದ್ನಿ ಗಿಡ. ಹೂ ಅಂದ್ರೂ ಯಾವ ರೀತಿ ಚಾಲು ಅದ ನೋಡ್ರಿ, ಜಬರ್ದಸ್ತಾಗಿ ಹೂ ಚಾಲು ಅದ, ಪಂಡ್ಲುಗಳು ಚಾಲು ಅದಾವ್ರಿ. ನೋಡ್ಬೋದು ನೀವು ಕಾಯಿ ಹೂವು ಯಾವ ರೀತಿ ಚಾಲು ಅದ. ಸೊ ನಾಗೇಶ್ ಅಣ್ಣ, ಇದು ಈ ರೀತಿ ರಿಸಲ್ಟ್ ಐತಿ. ನೀವು ಮತ್ತೊಬ್ಬ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಇದೇ ಸಾವಯವ ಕೃಷಿ, ಇದು ಯುವ ಕಿಸಾನ್ಗಳನ್ನ ಯೂಸ್ ಮಾಡಕ್ ರೈತರಿಗೆ ಏನು ಅಡ್ಡಿ ಇಲ್ರಿ. ಜಬರ್ದಸ್ತ್ ರಿಸಲ್ಟ್ ಯಾವ ರೀತಿ ಅದ್ರಿ? ರಿಸಲ್ಟ್ ಚಲೋ. ರಿಸಲ್ಟ್ ಬಗ್ಗೆ ನಮ್ ಸ್ವಲ್ಪ ಒಂದೆರಡು ಮಾತು ಹೇಳ್ರಿ ರೈತರಿಗೆ. ರಿಸಲ್ಟ್ 1 ನಂಬರ್ ಐತಿ. ರಿಸಲ್ಟ್ ಏನು ಚೆನ್ನಾಗೈತ್ರಿ. ಎಸ್ ಸರ್. ರಿಸಲ್ಟ್ ಚೆನ್ನಾಗೈತಿ. ರಿಸಲ್ಟ್ ಚೆನ್ನಾಗೈತಿ. ಸೊ ಅದೇ ರೀತಿಯಾಗಿ ಈಗ ನಾವು ಟಮಾಟಿ ಪ್ಲಾಟ್ ಕಡೆ ಹೋಗೋನು ಯಾವ ರೀತಿ ಅದ ಅಂತೇಳಿ ಸ್ವಲ್ಪ ಬರ್ರಿ. ಸೊ ಬರ್ರಿ ಯಾವ ರೀತಿ ಐತಿ ನೋಡೋಣ. ಸೊ ಕಾಯಿ ಯಾವ ರೀತಿ ಅದ ಗಿಡಗಳಿಗೆ. ಸೊ ನೋಡ್ಬೋದು ಇವತ್ತಿಗೆ ಟಮಾಟಿ ಪ್ಲಾಟ್ ಯಾವ ರೀತಿ ಕಾಯಿ ಹಿಡ್ದದ ನೋಡ್ರಿ. ಸೊ ವಿಡಿಯೋಸ್ ಸ್ವಲ್ಪ ಮುಂದೆ ತಗೋರಿ. ಸೊ ಯಾವ ರೀತಿ ಕಾಯಿ ಹಿಡ್ದದ ನೋಡ್ರಿ ಸೆಟ್ಟಿಂಗ್. ಸೊ ನೋಡ್ರಿ ಇಲ್ಲಿ ಸೊ ಯಾವ ರೀತಿ ಸೆಟ್ ಅದ. ಮುಂದೆ ಬರ್ರಿ, ಹಂಗೆ ಮುಂದೆ ಬರ್ರಿ, ಪಟ ಅಲ್ಲಿ ನೋಡ್ರಿ. ಹಾಂ, ಸೊ ಅಲ್ಲಿ ನೋಡ್ರಿ ಯಾವ ರೀತಿ ಕಾಯಿ ಚಲೋ ಅದ. ಇಲ್ಲಿ ನೋಡ್ರಿ ತಳ ತಗೋರಿ ವಿಡಿಯೋ. ಗಿಡ ಸಣ್ಣದದ್ರಿ, ಗಿಡ ಬೆಳವಣಿಗೆ. ಯಾಕಂದ್ರೆ ಈ ಟೈಮ್ ಒಳಗೆ ಸೊ ಗಿಡ ಬ್ಯಾಸಿಗೆ ಒಳಗೆ ಬೆಳೆಸಿದ ಗಿಡಗಳು ಇರ್ತಾವ್ರಿ ಇವು. ಸೊ ಯಾವ ರೀತಿ ಅದಾವ ನೋಡ್ರಿ ಕಾಯಿ ನೋಡ್ರಿ ಯಾವ ರೀತಿ ಅದ. ನೋಡ್ರಿ ಯಾವ ರೀತಿ ಶೈನಿಂಗ್ ಅದ ಕಾಯಿ. ಇಲ್ಲಿ ನೋಡ್ರಿ ಸಾಲ ವಜ್ಜೆಗೆ ಬಿದ್ದವ್ರಿ, ಸಾಲ ಬಿದ್ದದ್ರಿ. ಕಟ್ತಾರೆ ನಮ್ಮ ಕಡೆ ಜನ, ವಜ್ಜೆಗೆ ಕಿಸಿಂದ್ರಿ ಕಾಯಿ ಬಿದ್ದ ತಳಗ. ಇಲ್ಲಿ ಬರೀ ನೋಡ್ತೀನಿ ನಿಮಗೆ. ಸೊ ನೋಡ್ರಿ ಇಲ್ಲಿ ಯಾವ ರೀತಿ ಕಾಯಿ ಅದಾವ. ಸೊ ನೋಡ್ರಿ ಇಲ್ಲಿ ಸೊ ಈ ರೀತಿ ಕಾಯಿಗಳು ಅದಾವು. ಸೊ ನಾಗೇಶಣ್ಣ, ಈಗ ನಮ್ಮ ರೈತರ ಬಂಧುಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಇದನ್ನ ರೈತರು ಬಿಂದಾಸಾಗಿ ನಮ್ಮ ಯುವ ಕಿಸಾನ್ಗಳನ್ನ ಯೂಸ್ ಮಾಡ್ಬೋದ್ರಿ? ಬಿಂದಾಸಾಗಿ ಮಾಡ್ಬೋದು, ಯೂಸ್ ಮಾಡ್ಬೋದ್ರಿ. ಸೊ ನಾನು ಕೂಡ ರೈತರಿಗೆ ಚಾಲೆಂಜ್ ಕೊಡ್ತೀನಿ, ನಮ್ಮ ಯುವ ಕಿಸಾನ್ಗಳನ್ನ ಯೂಸ್ ಮಾಡ್ರಿ.
ರಿಸಲ್ಟ್ ಬರಲಿಲ್ಲಪ್ಪ ಅಂದ್ರೆ ನಾ ಜವಾಬ್ದಾರಿ. ಒಂದೇ ಒಂದು ಮಾತೈತೀನಿ, ಯಾಕಂದ್ರೆ ಪ್ರತಿ ಒಂದು ವಿಡಿಯೋದಾಗ ನಾ ಚಾಲೆಂಜ್ ಆಗಿನೇ ಮಾತಾಡ್ತೀನಿ. ಸೊ ಈ ಒಂದು ವಿಡಿಯೋದಾಗ ನಾವು ಚಾಲೆಂಜ್ ಆಗಿ ಮಾತಾಡ್ತೀನಿ ಎಲ್ಲ ರೈತ ಬಂಧುಗಳು. ಸೊ ನಿಮ್ದು ಯಾವುದೇ ಬೆಳೆ ಇರಲಿ, ಕೊತ್ತಂಬರಿ ಹಿಡಿದು ತೆಂಗಿನ ಗಿಡದ ಪ್ರತಿಯೊಂದು ಬೆಳೆಗೆ ನಮ್ಮ ಯುವ ಕಿಸಾನ್ ಗೊತ್ತ ಬಳಕೆ ಮಾಡ್ಬೋದು. ಸೊ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಕ್ಸಾಂಪಲ್ ನೀವು ನೋಡಿದ್ರಿ, ಈ ಒಂದು ಪ್ಲಾಟಿಗೆ ಬರೀ 3 ಡೋಸು MRP ಮೇಲೆ ಲೆಕ್ಕ ಮಾಡಿದ್ರು ಸರ್ ಎಟ್ರಿ 8,000 ರೂಪಾಯಿ ಖರ್ಚು MRP ಮೇಲೆ. ಸೊ ಆಫರಲ್ಲಿ ಲೆಕ್ಕ ಮಾಡಿದ್ರೆ ಮಿನಿಮಮ್ 5,000 to 6,000 ರೂಪಾಯಿ ಅಷ್ಟೇ ಖರ್ಚಾಗ್ತದೆ. ಸೊ ಈ ರೀತಿ ಪ್ಲಾಟ್ ಅದ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ದು ಯಾವುದೇ ಬೆಳೆ ಇರಲಿ ನಮ್ಮ ಯುವ ಕಿಸಾನ್ಗಳನ್ನ ಯೂಸ್ ಮಾಡಿ ರಿಸಲ್ಟ್ ಬರಲಿಲ್ಲ ಅಂದ್ರೆ ನಾನು ಜವಾಬ್ದಾರಿ ಇದ್ದೀನಿ. ಸೊ ಇದ್ರ ಜೊತೆಗೆ ಇನ್ನು ಹಗಲ್ಕಾಯಿನೂ ಕೂಡ ಅವ್ರು ಮಾಡ್ಯಾರ, ಆ ಹಗಲ್ಕಾಯಿನೂ ಕೂಡ ನಿಮ್ಗೆ ನಾನು ತೋರಿಸ್ತೀನಿ ಬರ್ರಿ. ಸೊ ನೋಡ್ಬೋದು ರೈತ ಬಂಧುಗಳೇ, ಸೊ ಇದು ಹಾಗಲಕಾಯಿ ಪ್ಲಾಟ್ ಅದ. ಹಾಗಲಕಾಯಿ ಅವ್ರು ಏನು ಮಾಡ್ಯಾರಿ, ಬೀಜೋಪಚಾರವನ್ನು ಮಾಡಿ. ನಾಗೇಶ್ ಅಣ್ಣ ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ? ಇದಕ್ಕೆ ಬೀಜನ ಇದು ಮಾಡಿದ್ದೀವಿ. ಬೀಜಕ್ಕೆ ಏನ್ರಿ ಗ್ರೋತ್ ಮತ್ತೆ ಡೆವಲಪರ್ ಅನ್ನ ಎರಡು ಮಿಕ್ಸ್ ಮಾಡಿ ಹಚ್ಚಿಕೆಸಿಂದ ಬಿತ್ತನೆಯನ್ನು ಮಾಡ್ಯಾರ್ರಿ. ಸೊ ಯಾವ ರೀತಿ ಅದ್ ನೋಡ್ರಿ, ಇವತ್ತು ನಾಟಿಗೆ ಕೆಲವೊಬ್ರು ಜನ ಅಂತಾರೆ ಬೀಜೋಪಚಾರ ಮಾಡಿದ ಗಿಡ ನಾಟಂಗಿಲ್ಲ ಸರ್ ಅಂತೇಳಿ. ಬಟ್ ಇಲ್ಲಿ ನಾ ಚಾಲೆಂಜ್ ಆಗಿ ಹೇಳ್ತೀನಿ, ಬೀಜೋಪಚಾರ ಮಾಡ್ರಿ, ಪ್ರತಿಯೊಂದು ರಾಸಾಯನಿಕನ ಏನು ಬಳಸಕ್ಕೆ ಹೋಗ್ಬೇಡ್ರಿ. ಈ ರೀತಿ ನಮ್ಮ ಬೆಳೆ 1 ನಂಬರ್ ಬರ್ತದ. ಸೊ ನೀವು ಇವತ್ತು ನೋಡ್ಬೋದು ಎಕ್ಸಾಂಪಲ್ ಸಲುವಾಗಿ ನಮ್ಮ ಯುವ ಕಿಸಾನ್ಗಳು ಇಲ್ಲಿ ಅದಾವ. ಯಾಕಂದ್ರೆ ಇವ್ರು ಬಾಟ್ಲಿನೇ ತೋರ್ಸಲಾಗ್ಯಾರ್ರಿ ಅಂತ ಅಂತಿರ್ಬೋದು, ಬಟ್ ಇಲ್ಲಿ ನೋಡ್ಬೋದು ಬಾಟ್ಲಿ ಅದ. ನಮ್ಮ ಯುವ ಕಿಸಾನ್ ಡೆವಲಪರ್ ಪಾಕೆಟ್ ಅದ. ಸೊ ಇಲ್ಲಿ ಇದ್ರೊಳಗೆ ಔಷಧ ಕೂಡ ಮಾಡ್ಯಾರ, ನೀವು ನೋಡ್ಬೋದು. ಸೊ ಈ ಪ್ಲಾಟಿಗೆ ಏನು ಮಾಡ್ಯಾರ, ಇವತ್ತು ಡ್ರಿಂಚ್ ಮಾಡ್ಯಾರ. ಸೊ ಎಲ್ಲ ರೈತ ಬಂದಾಗ ನಾನು ಕೇಳೋದು ಇಷ್ಟೇ ರೀ. ಸೊ ನಿಮ್ಮದು ಖರ್ಚು ಕಡಿಮೆ ಆಗಬೇಕು, ಇಳುವರಿ ಹೆಚ್ಚಾಗಬೇಕಪ್ಪ ಅಂದ್ರೆ ಈ ಯುವ ಕಿಸಾನ್ ಪವರ್ಫುಲ್ ಆದ ಪ್ರಾಡಕ್ಟ್ಗಳನ್ನ ಬಳಸ್ರಿ, ತಮ್ಮ ಖರ್ಚನ್ನು ಕಡಿಮೆ ಮಾಡಿರಿ, ಮಣ್ಣ ಫಲವತ್ತತೆ ಜಾಸ್ತಿ ಮಾಡ್ರಿ ಅಂತ ಈ ವಿಡಿಯೋನ ಇಲ್ಲೇ ವಿರಾಮಗೊಳಿಸ್ತೀನಿ. ಜೈ ಹಿಂದ್, ಜೈ ಯುವ ಮಾರ್ಟ್, ಜೈ ಕರ್ನಾಟಕ.